ಆಡಳಿತಗಾರರಾಗಿ ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡಿದ್ದರು. ಈ ಒಂದು ನಾಟಕದಲ್ಲಿ ಈ ಗ್ರಾಮೀಣ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಗ್ರಾಮೀಣ ಬದುಕು, ಯೌವನವನ್ನ ನಮಗೆ ಮತ್ತೆ ತುಂಬುವಂತ ಬದುಕು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ನಾಟಕ ಬೋಳೇಶಂಕರ, ಈ ಬೋಳೇಶಂಕರ ನಾಟಕವನ್ನ ಬರೆದಿರುವಂತವರು ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೇಶಂಕರ ಎಂಬ ನಾಟಕವನ್ನ ಪ್ರಸ್ತುತ ನಿಮ್ಮ ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಚಂದ್ರಶೇಖರ ಕಂಬಾರರ ಕಿರು ಪರಿಚಯವನ್ನ ನೋಡೋಣ. ಡಾಕ್ಟರ್ ಚಂದ್ರಶೇಖರ ಕಂಬಾರ 1937ರಲ್ಲಿ ಜನಿಸಿದ್ರು. ಡಾಕ್ಟರ್ ಚಂದ್ರಶೇಖರ ಕಂಬಾರರು 1937ರಲ್ಲಿ ಅವರು ಜನಿಸಿದ್ರು. ಎಲ್ಲಿ ಜನಿಸಿದ್ರು ಅಂದ್ರೆ ಅವರ ಹುಟ್ಟೂರು ಬೆಳಗಾವಿ ಜಿಲ್ಲೆಯ ಗೋಡಗಿರಿ ತಾಲೂಕು. ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಚಂದ್ರಶೇಖರ ಕಂಬಾರರ ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದಿರುವ ಕಂಬಾರರು ದ.ರಾ ಬೇಂದ್ರೆಯವರ ನಂತರ ಉತ್ತರ ಕರ್ನಾಟಕ ಭಾಗದ ಜಾನಪದ ಭಾಷೆಯ ಸೊಗಡನ್ನು ತಮ್ಮ ಕೃತಿಗಳ ಮೂಲಕ ಕನ್ನಡಿಗರಿಗೆ ಉಣಿಸಿದ್ದಾರೆ. ಚಂದ್ರಶೇಖರ ಕಂಬಾರರು ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಒಂದು ಕನ್ನಡದ ಶೈಲಿ ಇದೆಯಲ್ಲ, ಭಾಷೆ ಮಾತನಾಡುವ ರೀತಿ ಏನಿದೆ, ಆ ಒಂದು ಶೈಲಿಯಲ್ಲಿ ತಮ್ಮ ಒಂದು ನಾಟಕವನ್ನ, ಕಾದಂಬರಿಗಳನ್ನ, ಕೃತಿಗಳನ್ನ ರಚಿಸಿದಂತಹ ವ್ಯಕ್ತಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು. ಉತ್ತರ ಕರ್ನಾಟಕ ಭಾಗದ ಜಾನಪದ ಶೈಲಿಯ ಸೊಗಡನ್ನ ಮೊದಲು ಪರಿಚಯಿಸಿದವರು ನಾವು ಯಾರ ಒಂದು ಕೃತಿಯಲ್ಲಿ ಕಾಣ್ತೀವಿ ಅಂದ್ರೆ ದ.ರಾ ಬೇಂದ್ರೆಯವರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಹಾಗೆ ಅವರ ನಂತರ ಚಂದ್ರಶೇಖರ ಕಂಬಾರರು ಈ ಒಂದು ಭಾಷೆಯ ಸೊಗಡನ್ನ ತಮ್ಮ ಕೃತಿಗಳಲ್ಲಿ ಕನ್ನಡಿಗರಿಗೆ ಪರಿಚಯಿಸಿದ್ದಾರೆ. ಸೊ ಇವರ ಒಂದು ಕೃತಿಗಳನ್ನ ನಾವು ಓದಿದಾಗ ಉತ್ತರ ಕರ್ನಾಟಕ ಭಾಗದ ಜಾನಪದ ಒಂದು ಭಾಷೆಯ ಶೈಲಿ, ಆ ಸೊಗಡು ನಮಗೆ ಎದ್ದು ಕಾಣ್ತಿದೆ. ಅವರ ಒಂದು ನಾಟಕದ ಒಂದು ಸಂಭಾಷಣೆ ಆಗಿರ್ಬೋದು, ಕೃತಿಗಳಲ್ಲಾಗಿರ್ಬೋದು, ಅದನ್ನ ನಾವು ನೋಡ್ತೀವಿ. ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆಯೇ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಮೊದಲು ಪ್ರಾಧ್ಯಾಪಕರಾಗಿ ತಮ್ಮ ಒಂದು ಸೇವೆ ಸಲ್ಲಿಸಿದ್ರು, ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಹಾಗೆ ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊಟ್ಟ ಮೊದಲ ಪ್ರಥಮ ಕುಲಪತಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ನಾಟಕ ಶಾಲೆಯ ನಿರ್ದೇಶಕರಾಗಿ ಹಾಗೂ ಅಕಾಡೆಮಿಯ ಅಧ್ಯಕ್ಷರಾಗಿ, ಕುಲಪತಿಗಳಾಗಿ ಈ ಒಂದು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿರುವಂತಹ ಹೆಗ್ಗಳಿಕೆ ಕಂಬಾರರಿಗೆ ಸಲ್ಲುತ್ತೆ. ನಂತರ ಬನ್ನಿ, ಕನ್ನಡ ಸಾಹಿತ್ಯದ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿ ಧೋರಣೆಗಳನ್ನು ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಅಚ್ಚೊತ್ತಿದ್ದಾರೆ. ಕಂಬಾರರು ಕವಿಗಳಾಗಿ ನೋಡಿ, ನಾಟಕಕಾರರಾಗಿ, ನಟನಾಗಿ, ಚಲನಚಿತ್ರ ಹಾಗೂ ಸಂಗೀತ ನಿರ್ದೇಶಕರಾಗಿ, ಜಾನಪದ ತಜ್ಞ, ಉತ್ತಮ ಆಡಳಿತಗಾರ, ಜೊತೆಗೆ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಸಲ್ಲಿಸಿದಂತ ಸೇವೆ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರ ಹಾಗೂ ಚಳುವಳಿಗಳ ದೃಷ್ಟಿಗಳನ್ನ ಧೋರಣೆಯಲ್ಲಿಟ್ಕೊಂಡು ಆ ಒಂದು ಕನ್ನಡ
ಒಂದು ವಿಚಾರವನ್ನ ಧೋರಣೆಯಲ್ಲಿ ಇಟ್ಕೊಂಡು, ಅಂದ್ರೆ ತಲೆಯಲ್ಲಿ ಇಟ್ಕೊಂಡು, ಅದರ ಒಂದು ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ಅದನ್ನ ಕರಗತ ಮಾಡಿಕೊಂಡು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅವರು ತಮ್ಮ ಚಾಪನ್ನು ಅಂದ್ರೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ, ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಯಾವ ರೀತಿಯಲ್ಲಿ ಅಂದ್ರೆ ಒಬ್ಬ ಕವಿಯಾಗಿ, ಒಬ್ಬ ನಾಟಕಕಾರನಾಗಿ, ನಟನಾಗಿ, ಚಲನಚಿತ್ರ ಹಾಗೂ ಸಂಗೀತದ ನಿರ್ದೇಶಕರಾಗಿ ಹಾಗೂ ಉತ್ತಮ ಆಡಳಿತಗಾರರಾಗಿ ಕೂಡ, ಅದರ ಜೊತೆಗೆ ಉತ್ತಮ ಅಧ್ಯಾಪಕರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಚಂದ್ರಶೇಖರ ಕಂಬಾರರು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು ಈ ಒಂದು ತಮ್ಮ ಕನ್ನಡಕ್ಕೋಸ್ಕರ ತಮ್ಮ ಉತ್ತರ ಕರ್ನಾಟಕ ಭಾಗದ ಒಂದು ಜಾನಪದ ಭಾಷಾ ಸೊಗಡನ್ನ ತಮ್ಮ ಕೃತಿಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ, ಕನ್ನಡಿಗರಿಗೆ ಪರಿಚಯಿಸಿದ್ದಾರೆ. ಹಾಗೆ ಇವರು ಕವಿಗಳಾಗಿ, ಪ್ರಾಧ್ಯಾಪಕರಾಗಿ, ಕುಲಪತಿಗಳಾಗಿ, ಸಂಗೀತ ನಿರ್ದೇಶಕರಾಗಿ ಹಾಗೂ ನಟರಾಗಿ, ಆಡಳಿತಗಾರರಾಗಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿದ್ದಾರೆ. ಮುಂದೆ ಇವರು ಬರೆದಿರುವಂತ ಕೃತಿಗಳು ಯಾವ್ಯಾವುದು ಅಂತ: ಅಣ್ಣ ತಂಗಿ, ಕರಿಮಾಯಿ, ಜಿ.ಕೆ. ಮಾಸ್ತರ, ಪ್ರಣಯ ಪ್ರಸಂಗ, ಶಿಖರ ಸೂರ್ಯ, ಸಿಂಗಾರವ್ವ ಮತ್ತು ಅರಮನೆ ಇವರ ಕಾದಂಬರಿಗಳು. ಯಾವ್ಯಾವುದು ಅಂದ್ರೆ ಅಣ್ಣ ತಂಗಿ, ಕರಿಮಾಯಿ, ಜಿ.ಕೆ. ಮಾಸ್ತರ, ಪ್ರಣಯ ಪ್ರಸಂಗ, ಶಿಖರ, ಸಿಂಗಾರವ್ವ ಮತ್ತು ಅರಮನೆ ಇದು ಅವರ ಕಾದಂಬರಿ. ಹಾಗೆ ಇವರು ಬರೆದಿರುವಂತ ಕವನ ಸಂಕಲನಗಳು: ಮುಳುಗು, ಹೇಳ್ತಾನ ಕೇಳ, ತಕರಾರಿನವರು, ಬೆಳ್ಳಿ ಮೀನು, ಅಕ್ಕಕ್ಕು ಹಾಡುಗಳು ಇವರು ಬರೆದಿರುವಂತ ಕವನ ಸಂಕಲನಗಳು. ಇವರ ಒಂದು ನಾಟಕ ಮಾರಿಕಾಡು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಇವರು ಬರೆದಿರುವಂತಹ ನಾಟಕಗಳು ಯಾವ್ಯಾವುದು ಅಂದ್ರೆ ಋಷ್ಯಶೃಂಗ, ಹರಕೆಯ ಕುರಿ, ಸಂಜ್ಞಾ ಬಾಳ್ಯ, ನಾರ್ಸಿಸಿಸ್, ಜೋಕುಮಾರಸ್ವಾಮಿ, ಪುಷ್ಪರಾಣಿ, ಸಿರಿ ಸಂಪಿಗೆ, ಜಯಿಸಿದ್ದ ನಾಯಕ, ಬೆಂಬತ್ತಿದ ಕಣ್ಣು ಮುಂತಾದ ನಾಟಕಗಳನ್ನ ಬರೆದಿದ್ದಾರೆ. ಜಾನಪದ ರಂಗಭೂಮಿ, ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸಂಶೋಧನಾ ಕೃತಿಗಳನ್ನ ಕೂಡ ರಚಿಸಿದ್ದಾರೆ. ಇವರು ಕಾದಂಬರಿ, ಕವನ ಸಂಕಲನವನ್ನ ನಾವು ಮೇಲೆ ನೋಡಿದ್ದೀವಿ, ಅದರ ಜೊತೆಗೆ ನಾಟಕಗಳು, ಹಾಗೆ ಒಂದು ಸಾಹಿತ್ಯ ಮತ್ತು ಜಾನಪದ ರಂಗಭೂಮಿ ಅಂದ್ರೆ ನಾಟಕ ಕ್ಷೇತ್ರದ್ದು, ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಸಂಶೋಧನೆಯನ್ನ ಮಾಡುವಂತ ಕಾದಂಬರಿಗಳನ್ನ ಕೂಡ ಇವರು ರಚಿಸಿದ್ದಾರೆ. ಇದಿಷ್ಟು ಇವರ ಒಂದು ಕೃತಿಗಳು, ಕಾದಂಬರಿಗಳು, ನಾಟಕಗಳು. ಮುಂದೆ ಚಕೋರಿ ಎಂಬ ಮಹಾಕಾವ್ಯವನ್ನ ರಚಿಸಿದ್ದಾರೆ. ಯಾವುದು? ಚಕೋರಿ. ನೆನಪಿನಲ್ಲಿ ಇಟ್ಕೊಳ್ಳಿ. ಇದೇ ಪುಸ್ತಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ ಕಂಬಾರರು ಬರೆದಿರುವಂತ ಚಕೋರಿ ಪುಸ್ತಕ ಇದು. ಈ ಒಂದು ಪುಸ್ತಕಕ್ಕೆ, ಈ ಒಂದು ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕರಿಮಾಯಿ, ಹಾಗೆ ಸಂಗೀತ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ ಚಲನಚಿತ್ರಗಳಿಗೆ ಸಂಗೀತ ಸಂಯೋಜಿಸಿ ನಿರ್ದೇಶಿಸುವುದು ಇವರ ಸೃಜನಶೀಲತೆಯ ದ್ಯೋತಕ. ಅದರಿಂದ ಇವರು ನಿರ್ದೇಶಕರಾಗಿ, ಸಂಗೀತ ಮತ್ತು ಚಲನಚಿತ್ರಗಳ ನಿರ್ದೇಶಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಯಾವ್ಯಾವುದು? ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ ಇದು ಚಲನಚಿತ್ರಗಳು ಆಗಿದೆ. ಹಾಗೆ ಅದಕ್ಕೆ ಒಂದು ಸಂಗೀತದ ನಿರ್ದೇಶನ ಕೂಡ ಇವರೇ ಮಾಡಿದ್ದಾರೆ. ಈಗ ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು? ಇವುಗಳೆಲ್ಲ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು. ಯಾವುದು? ನಾಡೋಜ ಪದ್ಮ ಪ್ರಶಸ್ತಿ, ಕುಮಾರನ್ ಆಶ್ಯನ್, ಟ್ಯಾಗೋರ್ ಹಾಗೂ ಕಬೀರ ಸಮ್ಮಾನ್ ಪ್ರಶಸ್ತಿ ಪಡೆದಿರುವ ಇವರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ 2010ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ, ಅತ್ಯುತ್ತಮ ಪ್ರಶಸ್ತಿ ಇದು, ಜ್ಞಾನಪೀಠ ಪ್ರಶಸ್ತಿ ಅವರ ಚಕೋರಿ ಎಂಬ ಮಹಾಕಾವ್ಯಕ್ಕೆ 2010ರಲ್ಲಿ ದೊರೆತಿದೆ. ಹಾಗೆ 2004ರಿಂದ 2010ರ ಅವಧಿಯಲ್ಲಿ ಇವರು ಆಡಳಿತಗಾರರಾಗಿ ಅಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡಿದ್ದರು. ಇವರಿಗೆ 2010ರವರೆಗೆ ಇವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರು ಚಲನಚಿತ್ರ ಮತ್ತು ಸಂಗೀತ ನಿರ್ದೇಶನ ಮಾಡಿದಂತಹ ಅವರ ಒಂದು ಕಾವ್ಯಗಳು, ಕಾದಂಬರಿಗಳು ಕರಿಮಾಯಿ, ಸಂಗೀತ, ಕಾಡು ಕುದುರೆ, ಸಿಂಗಾರವ್ವ ಮತ್ತು ಅರಮನೆ,
ಹಾಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದಂತ ಮಹಾಕಾವ್ಯ ಚಕೋರಿ, ಹಾಗೆ ಇವರಿಗೆ ನಾಡೋಜ ಪದ್ಮ ಪ್ರಶಸ್ತಿ, ಕುಮಾರನ್, ಕಬೀರ ಸಮ್ಮಾನ್, ಟ್ಯಾಗೂರ್, ಹೀಗೆ ಅದರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ, ಅದರ ಜೊತೆಗೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇದಿಷ್ಟು ನಮ್ಮ ಚಂದ್ರಶೇಖರ ಕಂಬಾರರ ಬಗ್ಗೆನ ಒಂದು ಕಿರು ಪರಿಚಯ. ಮುಂದೆ ಈ ಒಂದು ಬೋಳೆಶಂಕರ ಎಂಬ ನಾಟಕ ಯಾವ ಒಂದು ಆಶಯವನ್ನ ಇಟ್ಕೊಂಡು ಈ ಒಂದು ಪಠ್ಯದಲ್ಲಿ ನಿಮಗೆ ಕೊಡಲಾಗಿದೆ, ಆ ಒಂದು ನಾಟಕದ ಆಶಯ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಆಶಯ: ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿ ನೆಲೆ ಕಳೆದುಕೊಳ್ಳುತ್ತಿದ್ದು ಗ್ರಾಮೀಣ ಬದುಕು ಅಸ್ಥಿರವಾಗಿದೆ. ಅಸ್ಥಿರವಾಗಿದೆ ಅಂದ್ರೆ ಗ್ರಾಮೀಣ ಬದುಕು ನಾಶ ಆಗ್ತಾ ಇದೆ. ಅಂದ್ರೆ ಹಳ್ಳಿಯಲ್ಲಿ ಜನರು ಬದುಕಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಈ ಒಂದು ನಗರೀಕರಣ ಅಂದ್ರೆ ನಗರದ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಅವರು ನಗರದಲ್ಲಿ ವಾಸ ಮಾಡಲಿಕ್ಕೆ ಹೆಚ್ಚು ಪ್ರೀತಿ ತೋರಿಸ್ತಾ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದ ನಮ್ಮ ನಾಡಿನ ಸಂಸ್ಕೃತಿ ಮತ್ತೆ ನಮ್ಮ ಗ್ರಾಮೀಣ ಬದುಕು ಅಸ್ಥಿರವಾಗಿದೆ. ಅಸ್ಥಿರ ಅಂದ್ರೆ ಅದು ಮುಂದಕ್ಕೆ ಬೆಳೀತಾನೆ ಇಲ್ಲ, ಸ್ಥಿರವಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಅದು ವಿನಾಶದ ಕಡೆಗೆ ಹೋಗ್ತಾ ಇದೆ. ಹಳ್ಳಿ ಜೀವನ, ನಾವು ಇವತ್ತು ಹಳ್ಳಿ ಜೀವನವನ್ನ ಹಳೆಯ ಚಿತ್ರಣದ ಮೂಲಕ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಆ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಕಾರಣ ಏನು ಅಂದ್ರೆ ಇವತ್ತು ಜನರು ಹೆಚ್ಚು ಹೆಚ್ಚು ನಗರದ ಕಡೆಗೆ ಬರ್ತಾ ಇರೋದ್ರಿಂದ, ನಗರದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ನಗರದ ಜೀವನವನ್ನ ಇಷ್ಟಪಡ್ತಾ ಅದನ್ನ ಅಲ್ಲಿ ಬದುಕ್ತಾ ಇರೋದ್ರಿಂದ ಗ್ರಾಮೀಣ ಒಂದು ಜೀವನ ಬದುಕು ನಾವು ಅಸ್ಥಿರವಾಗಿದೆ ಅಂತ ಹೇಳ್ತಾರೆ. ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದ್ದು ದುರಾಸೆಯ ದೌರ್ಜನ್ಯದ ಸ್ವಾರ್ಥಿಗಳ ತಾಣಗಳಾಗಿ ನಗರಗಳು ಮೈದಾಳುತ್ತಿದೆ. ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದೆ ಅಂದ್ರೆ ಏನು? ಹಳ್ಳಿಗಳಲ್ಲಿದ್ರೆ ಶ್ರಮ ಜೀವನ ನಡೆಸಬೇಕು ಅಂದ್ರೆ ಕಷ್ಟದ ಜೀವನವನ್ನ ನಡೆಸಬೇಕು. ಅಂದ್ರೆ ಹಳ್ಳಿಯಲ್ಲಿ ಅಂದ್ರೆ ಹೊಲ ಗದ್ದೆಗಳು ತೋಟ ಇವುಗಳಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ನಾವು ದುಡಿಬೇಕಾಗುತ್ತೆ. ಅದು ಏನು ತುಂಬಾ ಕಷ್ಟಕರವಾದಂತ ಒಂದು ಕೆಲಸ. ಅದು ಮಳೆ ಬಿಸಿಲು ಚಳಿಗಳಿಗೆ ರೈತ ಹೇಗೆ ಹೋರಾಡಿ ಅದರ ಜೊತೆಗೆ ಹೋರಾಡಿ ಅವನು ತನ್ನ ಒಂದು ಬೆಳೆಗಳನ್ನ ಬೆಳೆದು ಆ ಹಳ್ಳಿ ಜೀವನವನ್ನ ಅವನು ನಡೆಸ್ತಾ ಇದ್ದಾನೋ, ಹಾಗೆ ಹಳ್ಳಿ ಜನರಿಗೆ ಜೀವನ ಮಾಡೋದು ಶ್ರಮ ಜೀವನ. ಅಂದ್ರೆ ಶ್ರಮದ ಜೀವನವನ್ನ ಅವರು ಏನ್ ಮಾಡ್ತಾ ಇದ್ದಾರೆ, ಶ್ರಮದ ಜೀವನ ಬೇಡ, ನಮಗೆ ಏನ್ ಬೇಕು, ತುಂಬಾ ಸುಲಭದ ಜೀವನ ಬೇಕು ಅಂತ ಹೇಳಿ ದುರಾಸೆ ದೌರ್ಜನ್ಯದ ಸ್ವಾರ್ಥಿಗಳ ತಾಣವಾಗಿ ನಗರ ಮೈದಾಳಿದೆ. ಅಂದ್ರೆ ನಗರದ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಅಲ್ಲಿ ಯಾವುದೇ ಶ್ರಮ ಇರಲ್ಲ, ಆದಷ್ಟು ಸುಲಭವಾಗಿ ಜೀವನ ಬದುಕನ್ನ ನಡೆಸ್ಕೊಂಡು ಹೋಗ್ಬಿಡ್ಬೋದು. ಯಾವುದೇ ಈ ತರ ಮಳೆ ಬಿಸಿಲು ಗಾಳಿಗೆ ಅಥವಾ ಕೆಸರಿನಲ್ಲಿ ಕಷ್ಟಪಡುವಂತ ಅಗತ್ಯ ಇರೋದಿಲ್ಲ. ಸಿಟಿ ಲೈಫ್ ಅಂದ್ರೆ ಒಂಥರ ಸುಂದರವಾದಂತ ಜೀವನ ಅದು ಅಂತ ಆ ಒಂದು ದುರಾಸೆಗೆ ಮತ್ತೆ ಆ ಒಂದು ಸ್ವಾರ್ಥಿಗಳಾಗಿ ಜನರು ಹಳ್ಳಿಗಳನ್ನ ಬಿಟ್ಟು ನಗರದ ಕಡೆ ಹೋಗ್ತಾ ಇದ್ದಾರೆ. ಅಧಿಕಾರಕ್ಕಾಗಿ ಹಾತೆರೆಯುತ್ತಾ ಭೋಗದ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿರುವ ಇಂದಿನ ಜನತೆ ಪರಂಪರೆ ಮೌಲ್ಯಗಳನ್ನು ಕಡೆಗಣಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರ ವಿಮುಖತೆ, ಶ್ರಮಜೀವನ, ಸರಳ ಬದುಕನ್ನೇ ಮೌಲ್ಯವಾಗಿಸಿ ಹಸಿರೇ ಉಸಿರು ಎಂಬುದನ್ನು ತಿಳಿಸುವುದರಲ್ಲಿ ನಾಟಕ ಯಶಸ್ವಿಯಾಗಿದೆ. ಅಂದ್ರೆ ಹಳ್ಳಿಯ ಜೀವನ ಹಳ್ಳಿಯ ಬದುಕು ಬೇಡ, ನಮಗೆ ಆರಾಮಾಗಿ ಸ್ಟೈಲ್ ಆಗಿ ಒಂದು ಸುಲಭವಾಗಿ ನಾವು ಸಿಟಿಯಲ್ಲಿ ಬದುಕಬೇಕು ನಗರದಲ್ಲಿ ಬದುಕಬೇಕು ಅಂತ ಆಸೆ ಪಡ್ತಾ ಹಳ್ಳಿಯನ್ನ ತೊರೆದು ಪಟ್ಟಣದ ಕಡೆಗೆ ನಗರದ ಕಡೆಗೆ ಹೆಚ್ಚು ವಾಲ್ತಿರುವ ಈ ಜನರನ್ನ ಕುರಿತು ಹಾಗೂ ಹಳ್ಳಿಯ ಒಂದು ಚಿತ್ರಣವನ್ನ ಬಿಂಬಿಸುತ್ತಾ ಹಳ್ಳಿಯ ಒಂದು ಬದುಕಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಡುವುದರ ಮೂಲಕ ಹಸಿರೇ ಉಸಿರು, ಹಸಿರಿದ್ರೆ ನಾವು ಬದುಕಕ್ಕಾಗೋದು. ನಾವು ನಗರದಲ್ಲಿ ಬದುಕಬೇಕಾದ್ರೂ ನಮಗೆ ಹಳ್ಳಿಯ ಒಂದು ಹಸಿರು ಬೇಕೇ ಬೇಕು, ಅದಿದ್ರೆ ಮಾತ್ರ ಮನುಷ್ಯ ಬದುಕಕ್ಕಾಗೋದು. ಆ ಒಂದು ನಗರದಲ್ಲಿರುವ ಸ್ವಾರ್ಥ ಬದುಕಿಗಿಂತ ನಿಸ್ವಾರ್ಥ ಬದುಕು ಮತ್ತೆ ಮುಗ್ಧ ಜನರ ಜೀವನ ಬದುಕು, ಆ ಶೈಲಿ ತೋರಿಸೋದೇ ಈ ಒಂದು ಪ್ರಸ್ತುತ ನಾಟಕದ ಒಂದು ಉದ್ದೇಶ ಆಗಿದೆ. ಅಂದ್ರೆ ಇಲ್ಲಿ
ಭೋಗದ ಬದುಕಿಗೆ ಆಕರ್ಷಣೆಗೊಂಡು, ಅಂದ್ರೆ ಗೊತ್ತಲ್ಲ, ನಗರಕ್ಕೆ ಭೋಗದ ಬದುಕು ಅಂದ್ರೆ ನಗರದಲ್ಲಿ ಎಲ್ಲ ಸುಲಭವಾಗಿ ಸಿಗುತ್ತೆ, ಆರಾಮಾಗಿ ಬದುಕಬಹುದು, ಕೆಲಸ ಮಾಡಿಕೊಂಡು ಸಂಬಳ ತಗೊಂಡು ಆರಾಮಾಗಿ ಇರ್ಬೋದು, ಅಂತಹ ಒಂದು ಬದುಕಿಗೆ ಆಕರ್ಷಣೆಗೊಳ್ತಾ ಇಂದಿನ ಒಂದು ಜನರು ಆ ಮೌಲ್ಯಗಳು ಏನಿದೆ ಹಳ್ಳಿಯಲ್ಲಿ ನಮಗೆ ಸಿಗುವಂತ ಒಂದು ನೀತಿ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಆ ಒಂದು ಸಂಸ್ಕೃತಿ ಆಗಿರ್ಬೋದು, ಅದನ್ನೆಲ್ಲ ಕಡೆಗಣಿಸ್ತಾ ನಗರದ ಕಡೆ ವಾಲ್ತಾ ಇರುವಂತ ಜನರಿಗೆ ಅಧಿಕಾರ ವಿಮುಖತೆ, ಶ್ರಮ ಜೀವನ ಏನು, ಸರಳ ಬದುಕೇನು, ಮೌಲ್ಯ ಏನು ಅನ್ನೋದನ್ನ, ಹಸಿರೇ ಉಸಿರು ಅನ್ನೋದನ್ನ ಎತ್ತಿ ತೋರಿಸುವಂತಹ, ಎಲ್ಲರಿಗೂ ಅದರ ಒಂದು ಪ್ರಾಮುಖ್ಯತೆಯನ್ನ ತೋರಿಸುವಂತಹ ನಾಟಕ ಈ ಒಂದು ಬೋಳೆ ಶಂಕರ ನಾಟಕ. ಆ ಒಂದು ವಿಚಾರವನ್ನ ಯಶಸ್ವಿಯಾಗಿಸೋದೇ ಈ ಒಂದು ನಾಟಕದ ಉದ್ದೇಶವಾಗಿದೆ. ಅರ್ಥ ಆಯ್ತಲ್ವಾ? ಈ ನಾಟಕದ ಮುಖ್ಯ ಆಶಯ ಏನು ಅಂದ್ರೆ ಹಳ್ಳಿಯ ಒಂದು ಬದುಕು, ಹಳ್ಳಿಯ ಒಂದು ಅಲ್ಲಿರುವ ಮೌಲ್ಯ, ಅಲ್ಲಿ ಹಸಿರೇ ಉಸಿರು ಅಂದ್ರೆ ಅಲ್ಲಿನ ಹಸಿರು ಅದು ನಮ್ಮ ಬದುಕಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡುತ್ತದೆ, ಮತ್ತೆ ಸರಳ ಜೀವನ, ಶ್ರಮ ಜೀವನ, ಇವುಗಳನ್ನ ಎತ್ತಿ ತೋರಿಸುವುದು ಅಥವಾ ಅದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಡುವ ಮೂಲಕ ಈ ಪ್ರಸ್ತುತ ನಾಟಕ ನಮಗೆ ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಮುಂದೆ ಗ್ರಾಮೀಣ ಸಂಸ್ಕೃತಿಯ ಪ್ರತಿನಿಧಿಯಾದ ಬೋಳೆ ಶಂಕರನು ಹೊಸ ಬದುಕಿನ ಕನಸನ್ನು ಕಂಡವನು. ರಾಜನಾಗಲಿ ಮಂತ್ರಿಯಾಗಲಿ ದುಡಿದು ತಿನ್ನಬೇಕೇ ಹೊರತು ಸೋಮಾರಿಗಳಾಗಬಾರದು ಎಂಬ ಚಿಂತನೆ ಅವನದು. ಪ್ರಸ್ತುತ ನಾಟಕದಲ್ಲಿ ಏನು ಬರುತ್ತೆ ವಿಚಾರಗಳು, ನಾವೀಗ ಪ್ರಸ್ತುತ ನಾಟಕದ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಂಡ್ವಿ. ಮುಖ್ಯ ಉದ್ದೇಶ ಏನು? ಹಳ್ಳಿಯ ಒಂದು ಶ್ರಮ ಜೀವನ, ಸರಳ ಬದುಕು, ಆ ಮೌಲ್ಯಗಳನ್ನ ತಿಳ್ಕೊಳ್ಳೋದು, ಹಾಗೆ ಹಸಿರಿನ ಒಂದು ಪ್ರಾಮುಖ್ಯತೆಯನ್ನ ತಿಳ್ಕೊಳ್ಳುವಂಥದ್ದೇ ಈ ನಾಟಕದ ಉದ್ದೇಶ. ಹಾಗೆ ಇಲ್ಲಿ ಬೋಳೆ ಶಂಕರ ಎನ್ನುವಂತ ಒಬ್ಬ ವ್ಯಕ್ತಿ ಈ ಒಂದು ನಾಟಕದಲ್ಲಿ ಈ ಗ್ರಾಮೀಣ ಸಂಸ್ಕೃತಿಯನ್ನ ಪ್ರತಿನಿಧಿಸ್ತಾ ಇದ್ದಾನೆ. ಈ ಗ್ರಾಮೀಣ ಸಂಸ್ಕೃತಿಯನ್ನ, ಗ್ರಾಮೀಣ ಬದುಕಿನ ಮೌಲ್ಯಗಳನ್ನ, ಆ ಶ್ರಮ ಜೀವನವನ್ನ, ಸರಳ ಬದುಕನ್ನ ಎತ್ತಿ ಇಡುವಂತ ಕೆಲಸವನ್ನ ಇಲ್ಲಿ ಈ ನಾಟಕದ ಕಥಾನಾಯಕ ಅನ್ನಿಸ್ಕೊಳ್ಳುವಂತ ಬೋಳೆ ಶಂಕರ ತೋರಿಸ್ಕೊಡ್ತಾ ಇದ್ದಾನೆ. ಅವನು ಹೊಸ ಬದುಕಿನ ಒಂದು ಕನಸನ್ನ ಕಾಣ್ತಾ ಇದ್ದಾನೆ. ಅಂದ್ರೆ ಈ ನಗರದಲ್ಲಿ ಹೊರಳಾಡ್ತಿರುವಂತ ಸ್ವಾರ್ಥಿಗಳಾಗಿ ದುರಾಸೆಯಿಂದ ಒದ್ದಾಡ್ತಿರುವಂತ ಆ ಜನರ ಒಂದು ಬದುಕನ್ನ ತೊರೆದು ಮುಂದೆ ಒಂದು ಹೊಸದಾದ ಒಂದು ಬದುಕಿನ ಕನಸನ್ನ ಅವನೇ ಕಟ್ಕೊಂಡಿದ್ದಾನೆ. ಹೇಗಿರ್ಬೇಕು ನಮ್ಮ ಒಂದು ಮುಂದಿನ ಬದುಕು ಅನ್ನೋ ಒಂದು ಕನಸು ಹೇಗಿದೆ ಅಂದ್ರೆ, ಅವನ ಪ್ರಕಾರ ರಾಜನಾಗಲಿ ಮಂತ್ರಿಯಾಗಲಿ ದುಡಿದು ತಿನ್ನಬೇಕು, ಸೋಮೇರಿಗಳಾಗಿ ಇರಬಾರ್ದು. ಪ್ರತಿಯೊಬ್ರು ಕೂಡ ಶ್ರಮ ಜೀವನದಿಂದ ದುಡಿದು ತಿನ್ಬೇಕೇ ವಿನಃ ಕೂತು ತಿನ್ನಬಾರ್ದು, ಸೋಮೇರಿಗಳಾಗಿ ಬದುಕಬಾರ್ದು ಅನ್ನೋದು ಆ ಒಂದು ಬೋಳೆ ಶಂಕರನ ಹೊಸ ಬದುಕಿನ ಕನಸಾಗಿರುತ್ತೆ. ರಾಜ್ಯದಲ್ಲಿ ಸೈನ್ಯ ಇರಬಾರ್ದು. ಇವನ ಪ್ರಕಾರ ರಾಜ್ಯದಲ್ಲಿ ಏನಿರಬಾರ್ದು? ಸೈನ್ಯವೇ ಇರಬಾರ್ದು. ತೆರಿಗೆಗಳು, ನಾಣ್ಯಗಳು ಇರಬಾರದು. ರಾಜ ರಾಣಿ ಎಲ್ಲರೂ ದುಡಿದು ತಿನ್ನಬೇಕು, ದುಡಿಯದ ಸೋಮಾರಿಗಳಿಗೆ ತಿನ್ನುವ ಹಕ್ಕಿಲ್ಲ ಎಂಬುದೇ ಇವನ ಸಿದ್ಧಾಂತ. ಇವನು ಕನಸು ಕಂಡಂತಹ ರಾಜ್ಯದಲ್ಲಿ ಇವನ ಕನಸು ಯಾವ ರೀತಿ ಹೊಸ ಬದುಕಿನ ಕನಸು ಅಂದ್ರೆ ಯಾವ ಒಂದು ಮೌಲ್ಯ ಇಟ್ಕೊಂಡಿದೆ ಅಂದ್ರೆ ಗ್ರಾಮೀಣ ಸಂಸ್ಕೃತಿಯ ಮೌಲ್ಯವನ್ನ ಇಟ್ಕೊಂಡು ಅವನು ಈ ಒಂದು ಹೊಸ ಬದುಕಿನ ಕನಸನ್ನ ಕಾಣ್ತಾ ಇದ್ದಾನೆ. ಈ ನಾಟಕದ ಉದ್ದಕ್ಕೂ ನಾವು ಕಾಣ್ತಾ ಹೋಗ್ತೀವಿ. ಆ ನಾಟಕದಲ್ಲಿ ಈ ಒಂದು ನಾಟಕದ ಪ್ರತಿ ದೃಶ್ಯಗಳಲ್ಲೂ ನಾವು ಕಾಣೋದು ಬೋಳೆ ಶಂಕರನ ಆ ಒಂದು ಹೊಸ ಬದುಕಿನ ಕನಸು. ಆ ಕನಸು ಹೇಗೆ ಅಂದ್ರೆ ರಾಜಾರಾಣಿ ದುಡಿಬೇಕು, ಮಂತ್ರಿ ದುಡಿಬೇಕು, ಅದ್ರ ಜೊತೆಗೆ ಸೈನ್ಯ ಇರಬಾರ್ದು, ಅವನ ರಾಜ್ಯದಲ್ಲಿ ತೆರಿಗೆಗಳಿರಬಾರ್ದು, ನಾಣ್ಯಗಳಿರಬಾರ್ದು, ಯಾವುದೇ ಚಲಾವಣೆ ಇರಬಾರ್ದು, ರಾಜಾರಾಣಿ ಎಲ್ಲರೂ ಸಮಾನರು, ಸಾಮಾನ್ಯರು ಕೂಡ ಒಂದೇ, ರಾಜರಾಣಿಯೂ ಒಂದೇ, ಎಲ್ಲರೂ ದುಡಿದು ತಿನ್ಬೇಕು, ಸೋಂಬೇರಿಗಳಿಗಂತೂ ಬದುಕುವ ಹಕ್ಕೇ ಇಲ್ಲ. ಅವನ ಪ್ರಕಾರ ಯಾವುದೇ ರೀತಿಯ ತಿನ್ನುವಂತ ಹಕ್ಕು ಅವನ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ಅದು ಅವನ ಸಿದ್ಧಾಂತ ಆಗಿರುತ್ತೆ. ಹಾಗೆ ಮುಂದೆ ಹಸಿರನ್ನು ಬದುಕನ್ನಾಗಿಸಿಕೊಂಡ ಅವನಿಗೆ ಲೋಭ ಮೋಹಗಳಿಲ್ಲ. ರಾಜ್ಯದ ಅಧಿಕಾರವನ್ನೇ ತಿರಸ್ಕರಿಸುವ ಇವನು ರಾಜಕುಮಾರಿಯನ್ನು ಮದುವೆಯಾಗಿ ಅವಳನ್ನೂ ಶ್ರಮಿಕಳನ್ನಾಗಿಸುವುದು ವಿಶೇಷವಾಗಿದೆ. ಇಲ್ಲಿ ನಮ್ಮ ಬೋಳೆ ಶಂಕರನಿಗೆ ಯಾವುದೇ ಲೋಭ ಮೋಹಗಳಿಲ್ಲ. ಅವನಿಗೆ ಯಾವುದೇ ಒಂದು ಆಸೆಯಾಗ್ಲಿ ದುರಾಸೆಯಾಗ್ಲಿ ಇಲ್ಲ.
ಅವನಿಗೆ ಅಂತ ಸಿಕ್ಕಿರುವಂತ ರಾಜ್ಯ ಆಗಿರ್ಬೋದು, ರಾಜ ಎಂಬ ಪಟ್ಟ ಆಗಿರ್ಬೋದು, ಅದು ಯಾವುದನ್ನು ಕೂಡ ಅವನು ಸ್ವೀಕರಿಸಲಿಲ್ಲ. ಅಂದ್ರೆ ಅದನ್ನ ಅವನು ಆ ರೀತಿ ತಗೊಳ್ಳಿಲ್ಲ. ಅವನ ಉದ್ದೇಶ ಏನು ಅಂದ್ರೆ ಹಸಿರನ್ನು ಬದುಕನ್ನಾಗಿಸಿಕೊಡೋ ಅಷ್ಟೇ, ಹಸಿರನ್ನೇ ಬದುಕನ್ನಾಗಿಸಿಕೊಳ್ಳೋದು. ಅಂದ್ರೆ ಗ್ರಾಮೀಣ ಬದುಕಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡೋದು ಅವನ ಒಂದು ಅಧಿಕಾರದ ಉದ್ದೇಶ ಆಗಿತ್ತು. ಅದರ ಜೊತೆಗೆ ಅವನಿಗೆ ದೊರೆತಿರುವಂತಹ ರಾಜ್ಯ ಆಗಿರ್ಬೋದು, ಅಧಿಕಾರವಾಗಿರ್ಬೋದು, ಅದನ್ನ ತಿರಸ್ಕರಿಸ್ತಾನೆ. ಅವನನ್ನ ಮದುವೆಯಾದಂತ ರಾಜಕುಮಾರಿ ಕೂಡ ಶ್ರಮಿಕಳಾಗಿ ಅಂದ್ರೆ ದುಡಿಯುವಂತ ಒಂದು ಪರಿಸ್ಥಿತಿ ಇಲ್ಲಿ ನಾವು ಕಾಣ್ತೀವಿ. ವಿಶೇಷವಾಗಿರೋದು ಅಂದ್ರೆ ತನ್ನ ಹೆಂಡತಿಯಾಗಿ ಬಂದಂತ ರಾಜಕುಮಾರಿಯನ್ನು ಕೂಡ ಶ್ರಮಿಕಳನ್ನಾಗಿ ಮಾಡಿರುವುದೇ ಒಂದು ವಿಶೇಷ. ಅವಳಿಗೆ ಬಲವಂತವಾಗಿ ಅಲ್ಲ, ಅವಳು ಇಷ್ಟಪಟ್ಟು ಗಂಡನ ಜೊತೆ ಅವಳು ಕೂಡ ಒಬ್ಬ ಶ್ರಮಜೀವಿಯಾಗಿ ದುಡಿದು ತಿನ್ನುವಂತ ಒಂದು ಕೆಲಸವನ್ನ ಮಾಡೋದು ನಾವು ಈ ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಒಬ್ಬ ಒಳ್ಳೆ ಕೆಲಸ ಮಾಡುವುದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕೆ ಅಲ್ಲ, ಅದು ಅವನ ಜೀವನ ರೀತಿ ಅಷ್ಟೇ ಎಂಬ ಮಾತು ನಿಷ್ಕಲ್ಮಶ ಬದುಕನ್ನ ಇಲ್ಲಿ ತೋರಿಸುತ್ತದೆ. ಅವನ ನಿಷ್ಕಲ್ಮಶವಾದಂತಹ ಬದುಕು ಹೇಗಿದೆ ಅನ್ನೋದನ್ನ ಹೇಗ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಹೇಗ್ ಕೊಟ್ಟಿದ್ದಾರೆ ಅಂದ್ರೆ, ಒಬ್ಬ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡೋದು ಅಂದ್ರೆ ಒಂದು ಪುಣ್ಯವನ್ನ ತುರಾಯಿಯಲ್ಲಿ, ಒಳ್ಳೆ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನು ರುಮಾಲಿಗೆ ಸಿಕ್ಕಿಸಿಕೊಳ್ಳೋದಲ್ಲ. ಅಂದ್ರೆ ಇಲ್ಲಿ ಒಳ್ಳೆಯ ಕೆಲಸ ಮಾಡೋದು ಹೇಗೆ ಅಂದ್ರೆ ಅದನ್ನ ತೋರಿಸ್ಕೊಳ್ಳೋಕ್ಕೋಸ್ಕರ ನೀನು ಒಳ್ಳೆ ಕೆಲಸ ಮಾಡೋದಲ್ಲ, ಅಥವಾ ಆ ಪುಣ್ಯವನ್ನ ಕಟ್ಟಿ ಇಟ್ಕೊಂಡು ಅದನ್ನ ಅಂದ್ರೆ ಒಂದು ರುಮಾಲಿಗೆ ಅಂದ್ರೆ ಈ ಒಂದು ತುರಾಯಿ ಏನು ಇದೆ, ತುರಾಯಿ ಅಂದ್ರೆ ಕೋವಿಯನ್ನ ರುಮಾಲು ಅಂದ್ರೆ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಂಡು ಮೂಲೆಯಲ್ಲಿ ಇಟ್ಕೊಳ್ಳಿಕ್ಕೆಲ್ಲ, ಪೂಜೆ ಮಾಡಲಿಕ್ಕೆಲ್ಲ ಅದನ್ನ ಉಪಯೋಗಿಸ್ಬೇಕು ಅಲ್ವಾ. ಹಾಗೆ ಪುಣ್ಯ ಅನ್ನೋದು, ಆ ಒಂದು ಒಳ್ಳೆಯ ಕೆಲಸ ಅನ್ನೋದು ಹೇಗೆ ಅಂದ್ರೆ ಅದನ್ನ ಮಾಡ್ತಾನೆ ಹೋಗ್ತಾ ಇರ್ಬೇಕು. ನಾನು ಇಷ್ಟು ಪುಣ್ಯ ಮಾಡ್ಬಿಟ್ಟಿದೀನಿ ಸಾಕು ಅಂತನೋ, ಅಥವಾ ಪುಣ್ಯದ ಕೆಲಸವನ್ನ ನಾನು ಮಾಡ್ತಾ ಇರೋ ಕೆಲಸವನ್ನ ಎಲ್ರಿಗೂ ಹೇಳ್ಕೊಂಡು ಹೋಗೋದು, ಆ ಥರದ್ದಲ್ಲ. ಅವನ ಜೀವನ ಹೇಗೆ ಅಂದ್ರೆ ಒಂಥರ ನಿಷ್ಕಲ್ಮಶವಾದದ್ದು. ಅವನ ಮನಸ್ಸಿನಲ್ಲಿ ಏನೂ ಕಲ್ಮಶವೇ ಇಲ್ಲದಂತಹ ಒಂದು ಬದುಕನ್ನ ಅವನು ಕಂಡಂತ ಮನುಷ್ಯ ಈ ಒಂದು ಬೋಳೆ ಶಂಕರ. ನಾವು ಈ ನಾಟಕದಲ್ಲಿ ಕಾಣೋದು ಏನು ಅಂದ್ರೆ ಮುಖ್ಯವಾಗಿ ಗ್ರಾಮೀಣ ಸಂಸ್ಕೃತಿಯನ್ನ ಪ್ರತಿನಿಧಿಯಾದಂತ ಬೋಳೆ ಶಂಕರ ರಾಜ್ಯದಲ್ಲಿ ಸೋಮೇರಿಗಳಾಗಿ ಬದುಕಬಾರದು ಅನ್ನೋದನ್ನ ತೋರಿಸ್ತಾನೆ. ಅದರ ಜೊತೆಗೆ ಹಸಿರನ್ನ ಬದುಕನ್ನಾಗಿಸಿಕೊಂಡು ಲೋಭ ಮೋಹಗಳನ್ನ ತ್ಯಜಿಸಿ ಅವನ ಎಲ್ಲರೂ ರಾಜ ರಾಣಿ ಎಲ್ಲರೂ ಕೂಡ ಶ್ರಮಿಕರಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಹಾಗೆ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ತುರಾಯಿಗಳನ್ನ ರುಮಾಲಿಗೆ ಸುತ್ತಿ ಇಟ್ಕೊಳ್ಳೋ ಹಾಗೆ ಅಲ್ಲ. ಅದನ್ನ ಪುಣ್ಯದ ಕೆಲಸ ಹೇಗೆ ಅಂದ್ರೆ ಇಲ್ಲಿ ಎಲ್ರಿಗೂ ಹಂಚಬೇಕು, ಅದನ್ನ ಎಲ್ರಿಗೂ ಪುಣ್ಯ ಬರೋ ಹಾಗೆ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾನೆ. ಅವನ ನೀತಿ ಹೇಗಿರುತ್ತೆ ಅಂದ್ರೆ ನಿಷ್ಕಲ್ಮಶ ಬದುಕನ್ನ ಇಲ್ಲಿ ನಾವು ನಾಟಕದುದ್ದಕ್ಕೂ ಕಾಣ್ತೀವಿ. ಅದರ ಜೊತೆಗೆ ನೀರು ತನ್ನ ಗುಣಕ್ಕನುಗುಣವಾಗಿ ಸ್ವಚ್ಛಂದವಾಗಿ ಹರಿಯುತ್ತಾ ತನ್ನ ನಿಯಮಗಳನ್ನು ಪಾಲಿಸುತ್ತದೆಯೋ ಹಾಗೆ ಮನುಷ್ಯನಾದವನು ಸಹಜವಾಗಿ ಬದುಕಬೇಕು ಎಂಬುದು ಅವನ ಆದರ್ಶ ಸಮಾಜವನ್ನು ತಿದ್ದಲು ನಿಯಮಗಳು ಕಾನೂನುಗಳು ಇರಬಾರದು. ಇಲ್ಲಿ ನೋಡಿ, ಅವನ ಸಮಾಜದಲ್ಲಿ ನಿಯಮ ಮತ್ತು ಕಾನೂನುಗಳು ಇರಬಾರ್ದು ಅಂತ ಹೇಳ್ತಾನೆ. ನಿಯಮ ಮತ್ತು ಕಾನೂನುಗಳು ಇರಬಾರ್ದು. ಯಾಕೆ ಅಂದ್ರೆ ಒಂದು ನೀರು ಹೇಗೆ ಸ್ವಚ್ಛಂದವಾಗಿ ತನ್ನಿಷ್ಟ ಬಂದ ಕಡೆ ಹರಿದು ಹೋಗುತ್ತೋ ಅದನ್ನ ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ವೋ. ಈಗ ನಾವು ಹರಿತಾ ಇರೋ ನೀರಿಗೆ ಅಡ್ಡ ಏನಾದ್ರೂ ಕಟ್ಟೆಯನ್ನ ಕಟ್ಟಿದ್ರು ಆಮೇಲೆ ಅದೇನ್ ಮಾಡುತ್ತೆ, ಇನ್ಯಾವುದೋ ಒಂದು ದಾರಿಯನ್ನ ಅದು ಸ್ವಚ್ಛಂದವಾಗಿ ತನಗೆ ಸಿಕ್ಕಿರೋ ಒಂದು ಸ್ವತಂತ್ರದ ದಾರಿಯನ್ನ ಹುಡ್ಕೊಂಡು ಅದು ಹರಿತಾ ಸ್ವತಂತ್ರವಾಗಿ ಹೇಗೆ ಇರುತ್ತೋ ಹಾಗೆ ಮನುಷ್ಯ ಕೂಡ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಬದುಕಬೇಕು. ಅವನಿಗೆ ಯಾವುದೇ ಒಂದು ಆ ಒಂದು ಆದರ್ಶ ಸಮಾಜದಲ್ಲಿ ಯಾವುದೇ ಕಾನೂನುಗಳು, ನಿಯಮಗಳು, ಕಟ್ಟುಪಾಡುಗಳು ಇರಬಾರ್ದು. ಅದು ಏನ್ ಮಾಡುತ್ತೆ ಅಂದ್ರೆ ಅವನ ಬದುಕಿನ ಒಂದು ಸ್ವಚ್ಛಂದತೆಯನ್ನ, ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುತ್ತೆ ಅಂತ ಅವನು ಹೇಳ್ತಾನೆ. ಹಾಗೆ ಸ್ವಚ್ಛಂದತೆ, ಸ್ವಾತಂತ್ರ್ಯತೆ ಇದೆ ಅಂತ ಹೇಳಿ ಹೆಂಗೆಂಗೋ ಆಡಿದ್ರೆ ಆಗಲ್ಲ. ಅದಕ್ಕೆ ಅವನ ಹತ್ರ ಏನಿದೆ ಅಂದ್ರೆ ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ. ಅಂದ್ರೆ ಈಗ ತಪ್ಪು ಮಾಡಿದವರಿಗೆ ಅವನ ರಾಜ್ಯದಲ್ಲಿ ಕಾನೂನುಗಳಿಲ್ಲ, ಯಾವುದೇ ಶಿಕ್ಷೆ ಇಲ್ಲ. ಶಿಕ್ಷೆ ಏನು ಅಂದ್ರೆ ಬರೀ
ಗಾದೆ ಬಲ್ಲವರು ಅಂದ್ರೆ ಅನುಭವಸ್ಥರು ಬುದ್ಧಿ ಮಾತನ್ನ ಹೇಳಿದ್ರೆ ಸಾಕು, ಅವರು ತನ್ನ ಪಾಡಿಗೆ ದಾರಿಗೆ ಬರ್ತಾರೆ ಎಂಬ ಸರಳ ಬದುಕಿನ ಸೂತ್ರವನ್ನ ಮುಂದಿಟ್ಟಿದ್ದಾನೆ. ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮೇರಿಗಳ ಊಟ ಎಂದು ಹೇಳುವ ಮೂಲಕ ಶ್ರಮಕ್ಕೆ ದುಡಿಮೆಗೆ ಪ್ರಾಮುಖ್ಯತೆಯನ್ನ ಈ ಒಂದು ನಾಟಕದಲ್ಲಿ ಅವನ ಒಂದು ಅಧಿಕಾರದಲ್ಲಿ ಕೊಟ್ಟಿದ್ದಾನೆ. ಎಲ್ಲಿ ಶ್ರಮಕ್ಕೆ ಮತ್ತು ದುಡಿಮೆಗೆ ಇಂಪಾರ್ಟೆನ್ಸ್. ನಗರವೆಂಬುದು ಅವನ ಪಾಲಿಗೆ ಹೇಗೆ ಅಂದ್ರೆ ಕೊಳಚೆ ಚರಂಡಿಯಲ್ಲಿ ನೀರು ಹೇಗೆ ಕೊಳಕು ನೀರಿರುತ್ತೋ ಆ ತರ ಅವನ ಒಂದು ಪಾಲಿಗೆ. ಅವನ ಪಾಲಿಗೆ ಅಲ್ಲಿ ನಗರ ಅನ್ನೋದು ನಕ್ಷತ್ರವೇ ಇಲ್ಲದ ಒಂದು ಆಕಾಶ. ಅದು ಅಲ್ಲಿ ಯಾವುದೇ ಒಂದು ಸಂತೋಷ ಇರಲ್ಲ, ಬೆಳಕಿರದ ಸೀಮೆ. ನಕ್ಷತ್ರವೇ ಇಲ್ಲದ ಬೆಳಕಿರದ ಸೀಮೆ ಅಂದ್ರೆ ಆಕಾಶದಲ್ಲಿ ನಕ್ಷತ್ರಗಳು ಚಂದ್ರ ಕಾಣಿಸ್ಲಿಲ್ಲ ಅಂದ್ರೆ ಪೂರ್ಣ ಕತ್ತಲಾಗಿ ಹೇಗೆ ಇರುತ್ತೋ ಆ ತರ ಒಂದು ಸೀಮೆಯಾಗಿದೆ. ಬರೀ ಬರಡಾದಂತಹ ಒಂದು ನಗರದ ಜೀವನ. ಹಾಗೆ ಅಲ್ಲಿನ ಮಿಲ್ಲಿನ ಹೊಗೆ, ಸೈರನ್ನಿನ ಧ್ವನಿ, ಆತ್ಮವಿಲ್ಲದ ಸಿಟಿಯಾಗಿದೆ. ಅಂದ್ರೆ ಆ ನಗರದ ಬದುಕು ಹೇಗೆ ಅಂದ್ರೆ ಆತ್ಮವಿಲ್ಲದ ಸಿಟಿಯಾಗಿದೆ. ಒಂದು ದೇಹದಲ್ಲಿ ಆತ್ಮ ಇಲ್ಲ ಅಂದ್ರೆ ಅದೇಗೆ ನಶ್ವರವೋ, ಅದು ವ್ಯರ್ಥವೋ, ಅದು ಪ್ರಯೋಜನಕ್ಕೆ ಬಾರದ ಒಂದು ದೇಹವಾಗುತ್ತೋ ಹಾಗೆ ಸಿಟಿ ಅನ್ನೋದು ಅವನ ಪಾಲಿಗೆ ಭಾವನೆಗಳಿಲ್ಲದ ಒಂದು ಪ್ರೀತಿ, ಪ್ರೇಮ, ಒಲವು ಅನ್ನುವಂಥ ಭಾವನೆಗಳಿಲ್ಲದ ಒಂದು ನಿರಾಕಾರವಾದಂಥ ಒಂದು ವಸ್ತು ಅಂತ ಅವನು ಹೇಳ್ತಾ ಇದ್ದಾನೆ. ಯಾವುದನ್ನ? ಸಿಟಿ, ನಗರದ ಬದುಕನ್ನ. ನಗರದ ಬದುಕಿನಲ್ಲಿ ಬರೀ ಒಂದು ದುರಾಸೆ, ದೌರ್ಜನ್ಯ, ಸ್ವಾರ್ಥ ಮಾತ್ರ ತುಂಬಿಕೊಂಡಿರುತ್ತೆ. ಆದರೆ ಗ್ರಾಮೀಣ ಬದುಕಿನಲ್ಲಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಪ್ರೀತಿ, ಭಾವನೆಗಳು ತುಂಬಿರುವಂತ ಭಾವನಾತ್ಮಕವಾದಂಥ ಬದುಕದು ಅಂತ ಅವನು ಹೇಳ್ತಾನೆ. ಭಾವನೆಗಳೇ ಇಲ್ಲದ, ಆತ್ಮವೇ ಇಲ್ಲದ ಒಂದು ಬದುಕು ಸಿಟಿ ಜೀವನ. ಅಂದ್ರೆ ಅವನು ಸಿಟಿ ಒಂದು ಲೈಫನ್ನ, ನಗರದ ಒಂದು ಜೀವನವನ್ನ ಅವನು ಇಷ್ಟ ಪಡೋದಿಲ್ಲ. ನಗರದ ಬದುಕಿನಿಂದ ಬಿಡುಗಡೆ ಪಡೆದು ಕಣ್ಣುಗಳಿಗೆ ಕನಸು ಕೊಡುವ ಯೌವನವನ್ನು ಕಾಪಾಡುವ ಎಳೆಯರಿರುವ ಒಲವಿನ ಸೀಮೆ, ಹಸಿರಿನ ತವರಿಯೂರಿನ ಬಯಕೆಯುಳ್ಳವನಾಗಿದ್ದಾನೆ. ಅವನು ಯಾವ ರೀತಿಯ ವ್ಯಕ್ತಿ ಅಂದ್ರೆ ನಗರದ ಬದುಕೇ ಬೇಡ, ಅದನ್ನ ಬಿಟ್ಟು ಆ ಒಂದು ನಗರದ ಬದುಕಿನಿಂದ ಕಣ್ಣುಗಳನ್ನ ದೃಷ್ಟಿಯನ್ನ ಹೊರಗಡೆ ತಂದು ಆ ಕಣ್ಣುಗಳಲ್ಲಿ ಸುಂದರವಾದ ಕನಸುಗಳನ್ನ ತುಂಬಿಕೊಳ್ಳುವಂತಹ, ಹಸಿರಿರುವಂತಹ ಗ್ರಾಮೀಣ ಬದುಕು, ಯೌವನವನ್ನ ನಮಗೆ ಮತ್ತೆ ತುಂಬುವಂತ ಬದುಕು, ಎಳೆಯರಿರುವ ಒಲವಿನ ಸೀಮೆ, ಹಸುರಿನ ತವರೂರಾದಂಥ ಆ ಗ್ರಾಮೀಣ ಬದುಕು, ಹಳ್ಳಿ ಜೀವನವನ್ನ ಅವನು ಇಷ್ಟಪಡ್ತಾನೆ. ಅದಕ್ಕೆ ಅವನು ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಆ ಒಂದು ಬದುಕನ್ನ ಬದುಕಲಿಕ್ಕೆ ಅವನು ಬಯಸುವಂತಹ ವ್ಯಕ್ತಿ ನಮ್ಮ ಈ ಇಡೀ ಬೋಳೆಶಂಕರ ನಾಟಕದಲ್ಲಿ ಕಾಣುವಂತಹ ಆ ಬೋಳೆಶಂಕರ. ಈಗ ನಾವಿಷ್ಟೊತ್ತು ಏನ್ ಆಶಯ ತಿಳ್ಕೊಂಡ್ವಿ, ಅದರ ಉದ್ದೇಶ ಏನು ಅಂದ್ರೆ ನಗರದ ಜೀವನಕ್ಕಿಂತ ಶ್ರಮ ಜೀವನವಾದಂತಹ ಹಸಿರೇ ಉಸಿರಾಗಿರುವಂತ ಹಳ್ಳಿಯ ಒಂದು ಮೌಲ್ಯಯುತವಾದಂತಹ ಹಳ್ಳಿಯ ಬದುಕು ಬೇಕು ಅನ್ನೋದೇ ಈ ಒಂದು ನಾಟಕದ ಆಶಯವಾಗಿದೆ. ಈಗ ಪ್ರಸ್ತುತ ನಾಟಕದಲ್ಲಿ ಶಿವಾಪುರದ 3 ಜನ ಸಹೋದರರಾದ ಸರದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ, ಬೋಳೆಶಂಕರ ಇವರುಗಳನ್ನು ತಮ್ಮ ಬಲೆಗೆ ಬೀಳಿಸಲು ಸೈತಾನ ಕಳುಹಿಸಿದ ಪಿಶಾಚಿ ಬರುತ್ತವೆ ಅಧಿಕಾರದ ಆಸೆ. ಇಲ್ಲಿ ನಮಗೆ ಎದ್ದು ಕಾಣ್ತಾ ಇರೋದು ಅಂದ್ರೆ ಈ ನಾಟಕದಲ್ಲಿ 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ಸರ್ದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಹಾಗೂ ಬೋಳೆಶಂಕರ. ಈ 3 ಜನರು ಶಿವಪುರದಲ್ಲಿ ಇರುವಂತಹ 3 ಜನ ಸಹೋದರರು. ಈ 3 ಜನ ಸಹೋದರರನ್ನ ದುರಾಸೆಗೆ ಬೀಳಿಸಿ ಅವರನ್ನ ಹಾಳು ಮಾಡುವಂದಕ್ಕೋಸ್ಕರ, ಅವರ ಒಂದು ಬಲೆಗೆ ಬೀಳಿಸ್ಕೊಳ್ಳೋದಕ್ಕೋಸ್ಕರ ಸೈತಾನ 3 ಜನ ಪಿಶಾಚಿಯರನ್ನ ಇಲ್ಲಿಗೆ ಕಳಿಸುವಂತಹ ಒಂದು ದೃಶ್ಯ. ದನದ ಮೋಹಕ್ಕೆ ಬಲಿಯಾದ ಸರ್ದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ. ಆದರೆ ನಿಸ್ವಾರ್ಥಿ ಶ್ರಮಜೀವಿ ನೇರ ನಡೆನುಡಿಯವನಾದ ಬೋಳೆಶಂಕರನನ್ನು ಸೆಳೆಯಲು ಪ್ರಯತ್ನಿಸಿ ಪಿಶಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ. ಈ ನಾಟಕದಲ್ಲಿ ನಾಟಕದ ಒಂದು ಪಾತ್ರಗಳು ಯಾವ್ಯಾವುದು ಅಂದ್ರೆ, ಒಂದು ಶಿವಪುರ ಎಂಬಂತ ಊರಿನಲ್ಲಿ 3 ಜನ ಸಹೋದರರು. ಆ 3 ಜನ ಸಹೋದರರನ್ನ ಬಲೆಗೆ ಬೀಳಿಸ್ಕೊಳ್ಳಿಕ್ಕೆ ಸೈತಾನ ಕಳಿಸಿದ 3 ಪಿಶಾಚಿಗಳು. ಆ 3 ಪಿಶಾಚಿಗಳಲ್ಲಿ 2 ಪಿಶಾಚಿಗಳು ಈ 3 ಸಹೋದರರಲ್ಲಿ 2 ಅಣ್ಣಂದಿರನ್ನ, ಯಾರೆಲ್ಲ ಸರ್ದಾರ ಮತ್ತೆ ಸಾವುಕಾರ, ಇವರಿಬ್ಬರನ್ನ
ಬಲೆಗೆ ಬೀಳಿಸ್ಕೊಂಡು ಅವರನ್ನ ದನದ ಮೋಹಕ್ಕೆ ಬಲಿಯಾಗಿಸಿ ಅವರನ್ನ ಹಾಳು ಮಾಡ್ತಾರೆ ಪಿಶಾಚಿಗಳು. ಆದರೆ ಈ ನಾಟಕದ ಮುಖ್ಯ ಪಾತ್ರಧಾರಿಯಾದಂಥ ಹಾಗೂ ಗ್ರಾಮೀಣ ಬದುಕನ್ನ ಹೊಸ ಬದುಕಿನ ಕನಸು ಕಂಡಂತಹ ಶ್ರಮಜೀವಿಯಾದಂಥ ನಿಸ್ವಾರ್ಥಿಯಾದಂಥ ಸರಳ ಬದುಕಿನ ನೇರ ನಡೆನುಡಿಯ ಬೋಳೆಶಂಕರ ಏನಿದ್ದಾನೆ ಅವನನ್ನ ಯಾವುದೇ ರೀತಿ ಬಲೆಗೆ ಬೀಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಆ ಮೂರೂ ಪಿಶಾಚಿಗಳು ಸೋಲುವ ಪ್ರಸಂಗವನ್ನ ನಾವು ಈ ನಾಟಕದಲ್ಲಿ ಕಾಣ್ತೀವಿ. ಸೊ ಈ ನಾಟಕದಲ್ಲಿ ಬರುವಂತ ಪಾತ್ರಗಳು ಯಾವ್ಯಾವುದು ನೋಡಿ. ಕೋಡಂಗಿ ಅಂದ್ರೆ ಹಾಸ್ಯಾಸ್ಪದವಾದಂತಹ ಒಂದು ಪಾತ್ರ. ಅದು ಈ ನಾಟಕದುದ್ದಕ್ಕೂ ಹಾಸ್ಯವನ್ನ ಮಾಡಿಕೊಂಡು ನಾಟಕದಲ್ಲಿ ನಮಗೆ ಕಾಣಿಸ್ಕೊಳ್ಳುವಂಥವ್ರು. ಭಾಗವತ ಅಂದ್ರೆ ನಿರ್ದೇಶಕ, ನಾಟಕವನ್ನ ನಿರ್ದೇಶಿಸುವಂತಹ ಒಬ್ಬ ವ್ಯಕ್ತಿ. ಅಲ್ಲಿ ಪ್ರತಿಯೊಂದು ಪ್ರಸಂಗದಲ್ಲೂ ಪ್ರತಿಯೊಂದು ದೃಶ್ಯದಲ್ಲೂ ಪ್ರತಿಯೊಬ್ಬರ ಒಂದು ವ್ಯಕ್ತಿತ್ವ ಪರಿಚಯವನ್ನ ತನ್ನ ಹಾಡಿನ ಮೂಲಕ ತನ್ನ ಸಂಭಾಷಣೆಯ ಮೂಲಕ ನಮಗೆ ತಿಳಿಸ್ಕೊಡುವಂತಹ ವ್ಯಕ್ತಿ ಭಾಗವತರು. ಹಾಗೆ ಬೋಳೆಶಂಕರ ನಮ್ಮ ಕಥಾ ನಾಯಕ. ಹೊಸ ಬದುಕಿನ ಶ್ರಮಜೀವನದ ಗ್ರಾಮೀಣ ಬದುಕಿನ ಮೌಲ್ಯವನ್ನ ಉಳಿಸಿ ಬೆಳೆಸ್ಬೇಕು ಅನ್ನುವಂತ ಒಂದು ಪಾತ್ರವೇ ಬೋಳೆಶಂಕರ. ಸರ್ದಾರ ಸೋಮಣ್ಣ, ಸರ್ದಾರನ ಹೆಂಡತಿ, ಸಾವುಕಾರ ಕಾಮಣ್ಣ, ಸಾವುಕಾರನ ಹೆಂಡತಿ, ಈ 4 ಜನರು ಈ ಪಿಶಾಚಿಗಳ ಬಲೆಯೊಳಗಡೆ ಸಿಕ್ಕಾಕೊಂಡಂತ ವ್ಯಕ್ತಿಗಳು. ಹಾಗೆ ಪಿಶಾಚಿಗಳು 1, 2, 3 ಬೋಳೆಶಂಕರನಿಂದ ಸೋತು ಹೋದಂತಹ ಪಿಶಾಚಿಗಳು. ರಾಜ ಇರ್ತಾನೆ, ಮಂತ್ರಿ ಇರ್ತಾರೆ. ಹಾಗೆ ರಾಜಕುಮಾರಿ ನಮ್ಮ ಬೋಳೆಶಂಕರನನ್ನ ಮದುವೆಯಾಗಿ ಅವಳನ್ನೂ ಶ್ರಮಿಕಳನ್ನಾಗಿ ಮಾಡಿದಂತಹ ಬೋಳೆಶಂಕರನ ಹೆಂಡತಿ. ಅವರ ಜೊತೆಗೆ ಹುಡುಗಿಯರು, ಸೈನಿಕರು, ಸೈತಾನ, ಮುಖ್ಯವಾಗಿ ಸೈತಾನ ಈ 3 ಜನ ಸಹೋದರರನ್ನ ಬಲೆಗೆ ಬೀಳಿಸ್ಲಿಕ್ಕೆ 3 ಪಿಶಾಚಿಗಳನ್ನ ಕಳಿಸಿರುವಂತಹ ವ್ಯಕ್ತಿ ಎಲ್ಲ ಸೈತಾನ. ಸೇವಕರು, ಸಿಪಾಯಿಗಳು, ಜನರು. ಇದಿಷ್ಟು ಈ ಒಂದು ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳು. ಮುಂದೆ ನಾವು ಈ ನಾಟಕದ ಆಶಯವನ್ನ ಕಲ್ತ್ಕೊಂಡ್ವಿ. ನಾಟಕವನ್ನ ಬರೆದಂತ ಕಂಬಾರರ ಪರಿಚಯ ಮಾಡಿಕೊಂಡ್ವಿ. ಈ ಒಂದು ತರಗತಿಯಲ್ಲಿ ಈ ನಾಟಕದ ಪಾತ್ರಧಾರಿಗಳು ಹಾಗೂ ನಾಟಕದಲ್ಲಿ ಮುಖ್ಯವಾದಂಥ ಆಶಯ ಏನು, ಹಾಗೆ ಬೋಳೆಶಂಕರನ ಹೊಸ ಬದುಕಿನ ಆಶಯ, ಉದ್ದೇಶ, ಬಯಕೆಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದೆ ನಾಟಕದ ಪ್ರತಿಯೊಂದು ದೃಶ್ಯವನ್ನ ನಾವು ನೋಡ್ಕೊಳ್ತಾ ಬರೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.